ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಸಿಂಪಲ್ಲಾಗಿ ಟೊಮೊಟೊ ಬಾತ್ ಹೇಗೆ ಮಾಡೋದು ನೋಡೋಣ. 5 ಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಮತ್ತು ಶುಂಠಿ, ಅದಾದಮೇಲೆ ಚಕ್ಕೆ ಮತ್ತು ಲವಂಗ ಇದನ್ನೆಲ್ಲ ತಗೊಳ್ಳಿ. ಚಕ್ಕೆ ಲವಂಗನ ಪುಡಿ ಮಾಡ್ಕೊಳ್ಳಿ. ಮತ್ತು ಇವಾಗ ಒಂದು ಜಾರಿಗೆ ಹಾಕಿ ಅದನ್ನು ಎಲ್ಲ ಪೇಸ್ಟ್ ಮಾಡ್ಕೊಳ್ಳಿ. ಟೊಮೊಟೊ ಬಾತ್ ಪೌಡರ್ ಹಾಕಲ್ಲ, ಈ ಥರ ಪೇಸ್ಟ್ ಮಾಡಿಕೊಂಡು ಪೇಸ್ಟ್ ಹಾಕ್ತೀವಿ, ತುಂಬ ಚೆನ್ನಾಗಿರುತ್ತೆ. ಇವಾಗ ನಾವು ಅದನ್ನು ನೀಟಾಗಿ ಪೇಸ್ಟ್ ಮಾಡ್ಕೊಳ್ಳೋಣ. ನೋಡಿ, ಈ ಥರ ಆಗಿರುತ್ತೆ. ನಾವು ಇದನ್ನು ಹಾಕ್ತೀವಿ, ಟೊಮೊಟೊ ಬಾತ್ ಪೌಡರ್ ಹಾಕಲ್ಲ. ಇವಾಗ ಪುದೀನ ಮತ್ತು ಟೊಮೆಟೊ ಮತ್ತು ಈರುಳ್ಳಿ ಅದನ್ನೆಲ್ಲ ಸಣ್ಣ ಸಣ್ಣದಾಗಿ ಹಚ್ಕೊಳ್ಳೋಣ. ಹಚ್ಕೊಂಡಾದ್ಮೇಲೆ ಒಂದು ಕುಕ್ಕರ್ ತೊಗೊಂಡು ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು 1-3 ಏಲಕ್ಕಿ ಹಾಕೋಣ. ಹಾಕ್ಬಿಟ್ಟು ಈರುಳ್ಳಿನ ಫ್ರೈ ಮಾಡೋಣ ಒಂದು ಸ್ವಲ್ಪ ಹೊತ್ತು. ಸೊ ಅದು ಫ್ರೈ ಮಾಡಾದಮೇಲೆ ನಾವು ಮಾಡ್ಕೊಂಡಿರ್ತೀವಲ್ವ ಪೇಸ್ಟು, ಆ ಪೇಸ್ಟನ್ನ ಹಾಕೋಣ. ಫ್ರೈ ಮಾಡಾದಮೇಲೆ ಒಂದು ಸ್ವಲ್ಪ ಹೊತ್ತು, ಇವಾಗ ಒಂದು ಸ್ವಲ್ಪ ಹೊತ್ತು ಅದು ಫ್ರೈ ಆಗಬೇಕು. ಇವಾಗ ನಾನು ಏನೇ ವೀಡಿಯೋಸ್ ಹಾಕ್ತಾಯಿರ್ತೀನಿ ಅದೆಲ್ಲ ನಾವು ಅಮ್ಮನೇ ಮಾಡ್ತಾರೆ ಅಡುಗೆನ, ನಾನು ಅವ್ರಿಗೆ ಹೆಲ್ಪ್ ಮಾಡ್ತೀನಿ ಅಷ್ಟೇ. ಸರಿ, ಇವಾಗ ಪುದೀನ ಮತ್ತು ಕೊತ್ತಂಬರಿ ತೊಗೊಳ್ಳೋಣ. ಅದನ್ನು ಹಾಕೋಕ್ಕೆ ಫಸ್ಟ್ 1 ಕಪ್ ಅಷ್ಟು ಪುದೀನ, ಅದನ್ನು ಸ್ವಲ್ಪ ಕಲಿಸ್ಕೊಂಡು ನೆಕ್ಸ್ಟು ಕೊತ್ತಂಬರಿ ಹಾಕೋಣ. ಹಚ್ಚಿಟ್ಕೊಂಡಿರೋದು ಕೊತ್ತಂಬರಿ ಹಾಕೋಣ. ನೆಕ್ಸ್ಟು ಬಟಾಣಿ ಬೇಕು. ಹಸಿ ಬಟಾಣಿ ಅಥವಾ ನೀವು ರಾತ್ರಿ ಹೊತ್ತು ನೆನೆ ಹಾಕ್ಕೊಂಡು ಇಟ್ಕೊಂಡಿರಬೇಕು. ಅದು 1 ಕಪ್ ಅಷ್ಟು ಹಾಕೋಣ. ಅದೆಲ್ಲ ಫ್ರೈ ಆಗಾದಮೇಲೆ ನಾವು ಟೊಮೆಟೊ ಹಾಕೋಣ. ಈ ಥರ ಉದ್ದುದ್ದ ಕಟ್ ಮಾಡ್ಕೊಳ್ಳಿ ಟೊಮೆಟೊ. ನಾನು ಎಷ್ಟು ಟೊಮೆಟೊ ಹಾಕಬೇಕು ಅಂತ ಅಲ್ಲಿ ತೋರಿಸಿದ್ದೀನಿ, ಒಂದು 3-4 ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ, ಟೇಸ್ಟಿಯಾಗೂ ಇರುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ನೋಡಿ ನಾವು ಎಷ್ಟು ಹಾಕ್ತಾಯಿದ್ದೀವಿ, 1 ಸ್ಪೂನಲ್ಲಿ ಎರಡು ಸ್ಪೂನ್ ಹಾಕ್ತಾಯಿದ್ದೀವಿ. ನಿಮಗೆ ಉಪ್ಪು ಕಡಿಮೆ ಇರಬೇಕು ಅಂದರೆ ಕಡಿಮೆ ಹಾಕ್ಕೊಳ್ಳಿ. ಇವಾಗ ಅದು ಸ್ವಲ್ಪ ಹೊತ್ತು ಬೇಯೋ ತನಕ ಬಿಡಿ. ಇದೆಲ್ಲ ಆಗೋ ಅಷ್ಟರಲ್ಲಿ ನಾವು ಬಿಸಿನೀರು ಇಟ್ಕೊಳ್ಳೋಣ. 3 ಕಪ್ಪಷ್ಟು ನೀರು ಮತ್ತು ಅಕ್ಕಿನ ನೀಟಾಗಿ ತೊಳ್ಕೊಳ್ಳೋಣ. ನಾವಿಲ್ಲಿ ಅರ್ಧ kg ಅಕ್ಕಿನ ಯೂಸ್ ಮಾಡಿರೋದು ಹಾಕ್ಕೊಳ್ಳೋಕ್ಕೆ. ನೀವು ಕಡಿಮೆ ಮಾಡ್ಕೋಬೇಕು ಅಂದರೆ ಕಡಿಮೆ ಮಾಡ್ಕೋಬೋದು. ಸ್ವಲ್ಪ ಅರಿಶಿನ ಹಾಕ್ಕೊಳ್ಳೋಣ. ಅದಾದಮೇಲೆ ಗರಂ ಮಸಾಲ 2 ಸ್ಪೂನಷ್ಟು, ಅದನ್ನು ನೀಟಾಗಿ ಬೇಯಿಸ್ಕೊಳ್ಳೋಣ. ಇವಾಗ ನೀವು ತೊಳ್ಕೊಂಡಿರೋ ಅಕ್ಕಿನ ಹಾಕಿ ನೀಟಾಗಿ ಕಲಸಿ. ನಾವಿಲ್ಲಿ ಯಾವುದೇ ಪೌಡರ್ ಅಥವಾ ಏನೂ ಯೂಸ್ ಮಾಡಿಲ್ಲ. ಗರಂ ಮಸಾಲ 2 ಸ್ಪೂನು, ಒಂದು ಸ್ವಲ್ಪ ಅರಿಶಿನ, ಇಷ್ಟು ಬಿಟ್ಟರೆ ನಾವೆಲ್ಲ ಪೇಸ್ಟ್ ಮಾಡಿ ಹಾಕಿರೋದು. ಅಂಗಡಿಯಿಂದ ಯಾವುದೇ ಥರ ಮಸಾಲೆ, ಟೊಮೊಟೊ ರೈಸ್ ಮಸಾಲೆ ಅಥವಾ ಈ ಥರ ಏನೂ ತೊಗೊಂಡು ಹಾಕಿಲ್ಲ. ಒಂದ್ಸರಿ ಟ್ರೈ ಮಾಡಿ ನೋಡಿ, ತುಂಬಾ ಚೆನ್ನಾಗಿ ಬರುತ್ತೆ, ಎಲ್ಲರಿಗೂ ಇಷ್ಟ ಕೂಡ ಆಗುತ್ತೆ. ಇವಾಗ ಬಿಸಿನೀರನ್ನ ಹಾಕ್ಕೊಳ್ಳೋಣ. ಹಾಕ್ಕೊಂಡ್ಬಿಟ್ಟು ನೀಟಾಗಿ ಕಲಿಸ್ಕೊಳ್ಳಿ. ಒಂದು 5-6 ನಿಮಿಷ ತನಕ ಅದು ಕುದಿಯೋ ತನಕ ವೆಯ್ಟ್ ಮಾಡಿ. ಅದಾದಮೇಲೆ ಕುಕ್ಕರ್ನ ಕ್ಲೋಸ್ ಮಾಡಿಬಿಡಿ. ಇದು ತುಂಬಾ ಸಿಂಪಲ್ಲಾಗಿ ಮಾಡಿರೋ ಟೊಮೊಟೊ ಬಾತು. ನೀವು ಮಾಡಿ ನೋಡಿ, ಎಲ್ಲರೂ ಇಷ್ಟಪಡ್ತಾರೆ. ಕುಕ್ಕರ್ ಓಪನ್ ಮಾಡಾದಮೇಲೆ ಈ ಥರ ಇರುತ್ತೆ. ಅದನ್ನು ನೀವು ನೀಟಾಗಿ ಕಲಿಸ್ಕೊಂಡು ಸರ್ವ್ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. ನೆಕ್ಸ್ಟು ನಿಮಗೆ ಯಾವ ಥರ ಅಡುಗೆ ಮಾಡಿ ಹಾಕಬೇಕು, ಅಥವಾ ಯಾವ ಕುಕ್ಕಿಂಗ್ ವಿಡಿಯೋ ಬೇಕು, ಯಾವ ರೆಸಿಪಿ ಬೇಕು, ಕಮೆಂಟ್ ಮಾಡಿ. ನೀವು ಒಂದು ಸರಿ ಈ ಟೊಮೊಟೊ ಬಾತ್ ಟ್ರೈ ಮಾಡಿ, ತುಂಬಾ ಇಷ್ಟಪಡ್ತೀರಾ. ಓಕೆ, ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.